ಗುತ್ತಿಗೆದಾರನಿಂದ ಕಮಿಷನ್ ಆರೋಪ, ಇಂಜಿನಿಯರ್ಗಳಿಂದ ಪ್ರತಿಕ್ರಿಯೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿರುವ ಯಳಂದೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಎಇಇ ಜೆಇ ಅವರಿಂದ ಕಮರವಾಡಿ ಗ್ರಾಮದ ಗುತ್ತಿಗೆದಾರ ಮಲ್ಲಿಕಾರ್ಜುನರವರಿಗೆ ಕಾಮಗಾರಿ ಬಿಲ್ ನೀಡದೆ ಸತಾಯಿಸುತ್ತಿದ್ದಾರೆ ಹಾಗೂ ಬಿಲ್ ಮಾಡಲು ಹಣವನ್ನ ಕೇಳುತ್ತಿದ್ದಾರೆ ಎಂದು ಆರೋಪ ಮಾಡಿರುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಹಾಗಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ನಂತರ ಮಲ್ಲಿಕಾರ್ಜುನ್ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಎಇಇ ಸಂತೋಷ್ ಕುಮಾರ್ ಹಾಗೂ ಜೆಇ ಮಹದೇವ್ ಅವರು ಗುತ್ತಿಗೆದಾರ ಮಲ್ಲಿಕಾರ್ಜುನ್ ರವರ ಆರೋಪ ಸುಳ್ಳು ಆರೋಪವಾಗಿದೆ. ಆ ವ್ಯಕ್ತಿ ನಿಯಮ ಉಲ್ಲಂಘನೆ ಮಾಡಿ ಕಾಮಗಾರಿ ಮಾಡಿದ್ದಾರೆ. ಜೆಇ ಸಹಿಯನ್ನ ತಾವೇ ಫೋರ್ಜರಿ ಮಾಡಿಕೊಂಡು ನಮ್ಮ ಮೇಲೆ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ರಾಜಕೀಯದವರಿಂದ ಬಿಲ್ ಮಾಡುವಂತೆ ಒತ್ತಡ ಹಾಕ್ತಾರೆ. ಆತ್ಮಹತ್ಯೆ ಬೆದರಿಕೆ ಹಾಕಿ ನಮಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ರಜೆ ಹಾಕಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ್ರು. ನನ್ನ ಹೆಸರು ಮಹಾದೇವ, ಕಿರಿಯ ಇಂಜಿನಿಯರ್. ಈ ಕಚೇರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಪ್ರಕರಣದಿಂದ ನಮಗೆ ಮಾನಸಿಕವಾಗಿ ತುಂಬ ತೊಂದರೆ ಆಗಿದೆ. ನಮಗೆ BP ಶುಗರ್ ಇರೋದ್ರಿಂದ ನನಗೆ ವೈದ್ಯಕೀಯ ಸಲಹೆಯಂತೆ ರಜೆಯನ್ನು ಹಾಕಿ 2 ದಿನ ವಿಶ್ರಾಂತಿಗೋಸ್ಕರ ಹೋಗ್ತಾ ಇದ್ದೀನಿ. ಯಾಕ್ರಿ ದುಃಖ ಪಡ್ತೀರಾ ಅಂತ ಈಗ ಅಳೋದು ಯಾಕ್ರಿ? ಅಳೋದಂತದ್ದು ಯಾಕ್ರಿ? ನೊಂದಿದ್ದಾರೆ ಅವರು ಬಹಳ. ಅವರು ನೆನ್ನೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಕೈಕಾಲು ನಡುತ್ತಾ ಇತ್ತು. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಬಂದಿದ್ರು ನಿನ್ನೆಗೆ. ಸರ್ ನಿಮ್ದು ಏನಿದೆ, ನಿಮ್ಮ ಏನ್ ನೋವಿದೆ ಅದು ಹೇಳ್ಕೊಳ್ಳಿ, ವಾಸ್ತವ ಹೇಳಿ. ಈಗ ಆರೋಪ ಮಾಡಿಲ್ಲ ಸರ್ ನಿಮ್ಮ ಮೇಲೆ 40% ಅಂತ. ಈಗ ಗುತ್ತಿಗೆದಾರರಿಗೆ ನಿಮ್ಮ ಒಂದು ಏನಿದೆ ಬಿಲ್ಗಳು ಮಾಡ್ದೇನೆ ಅವರು ಸುಸೈಡ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದಾರಲ್ಲ. ಮಾಡಿರೋ ಆರೋಪ ಸುಳ್ಳು. ನಮ್ದೇ ಆದ ಏನು ಕೆಲಸ ಇದೆ ಅವ್ರಿಗೆ ಸಂಬಂಧಪಟ್ಟ ಕೆಲಸಗಳನ್ನ ನಾವು ಮಾಡಿದ್ದೀವಿ ಸರ್. ಅವ್ರು ಬಂದು ನಮಗೆ ಸ್ಪಾನ್ಸಲ್ಲ. ಅವ್ರು ಕೇಳ್ದಂಗೆ ನಾವು ಮಾಡೋಕ್ಕಾಯ್ತಾ ಇಲ್ಲ. ಇದು ಎಲ್ಲ ಕೆಲಸಗಳು ಮಾಡ್ಬೇಕಾದ್ರೆ ಅದಕ್ಕೆ ಆದ ರೀತಿ ನೀತಿಗಳಿರ್ತಾವೆ ಸರ್. ಅದನ್ನು ನಾವು ಪಾಲಿಸಬೇಕು. ಅವರು ಒಬ್ಬ ಕಾಂಟ್ರಾಕ್ಟ್ ಹೇಳ್ದಕ್ಕೆ ಕೇಳೋಕ್ಕೆ ಒಬ್ಬ ಇಂಜಿನಿಯರ್ ರೆಡಿ ಇರಲ್ಲ ಸರ್. ಈಗ ಈ ಏನು ಆರೋಪ ಮಾಡ್ತಾರೆ, ಇದರಿಂದ ಈಗ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದರಿಂದ ನಿಮ್ಗೆ ಏನು ಪರಿಣಾಮ ಆಗ್ಬೋದು ಅದನ್ನ ಹೇಳಿ. ಅದೇ ಸರ್, ನಮ್ಮ ಮಾನಸಿಕ ಒತ್ತಡ ಜಾಸ್ತಿ ಸರ್. ಮನೆಯವರೆಲ್ಲ ಬೇಜಾರು ಮಾಡ್ತಾರೆ. ಮಕ್ಕಳಿದ್ದಾರೆ, ಅದು ಬೇಜಾರು ಮಾಡ್ತಾರೆ. ಹಾಂ ಸರ್, ಇವಾಗ ಕಮರೋಡಿ ಮಲ್ಲಿಕಾರ್ಜುನನ್ ಅವರು ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಅಂದರೆ ಎಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಏನು 40% ಕಮಿಷನ್ ಕೇಳ್ತಾ ಇದ್ದಾರೆ, ಬಿಲ್ ಮಾಡ್ತಾಯಿಲ್ಲ. 4 ಕಾಮಗಾರಿಯಿಂದ 32 ಲಕ್ಷ ಬಿಲ್ ಆಗಬೇಕು, ನನಗೆ ತುಂಬ ಸಮಸ್ಯೆ ಆಗ್ತಿದೆ, ನಾನು ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸರ್. ಇದ್ರ ಬಗ್ಗೆ ತಾವೇನು ಸ್ಪಷ್ಟನೆ ಕೊಡ್ತೀರಾ ಸರ್? ಈಗ ನಾನು ನಮಗೆ ಆಗಲೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಈ ಸಂಬಂಧವಾಗಿ ಮೀಡಿಯಾಕ್ಕೆ ಹೋಗಬೇಕು ಅಂತ ಮೇಲಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿದ್ದೀನಿ ನಿನ್ನೆ. ಇಲ್ಲಿದೆ ಲೆಟ್ರು. ಮತ್ತು ಎರಡನೇದಾಗಿ ಅವನೊಂದು ಕ್ರಿಮಿನಲ್ ಅಫೆನ್ಸ್ ಮಾಡಿದ್ದಾನೆ ಮಲ್ಲಿಕಾರ್ಜುನ್. ಅದರ ಬಗ್ಗೆಯೂ ಅಪರಾಧ ಪ್ರಕರಣ ದಾಖಲಿಸಕ್ಕೆ ಆರಕ್ಷಕ ಠಾಣೆಯಲ್ಲಿ ಅದಕ್ಕೂ ಪತ್ರ ಬರೆದಿದ್ದೀನಿ. ಅದಕ್ಕೆ ಇನ್ನೂ ನನಗೆ ಮೇಲಧಿಕಾರಿಗಳಿಂದ ನನಗೆ ಯಾವುದೇ ಸೂಚನೆ ಸಿಕ್ಕಿಲ್ಲ. ಸೊ ನಾನು ನಿಮ್ಗೆ ಈಗ ಇಂಟರ್ವ್ಯೂ ಕೊಡಬಹುದಾ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ನಿಮ್ಗೆ ಇವಾಗ ನೀವೇ ಬಂದಿದ್ದೀರಾ, ಏನು ಮಾಡ್ಬೋದು ಅಂತ ನೀವು ಒಂದ್ಸಲ ಹೇಳಿ. ಮಾಧ್ಯಮ ಮಿತ್ರರು ನೀವು ಇದ್ದೀರಾ. ಈಗ ತಾವು ಮೀಡಿಯಾ ಮುಂದೆ ಹೋಗಬೇಕು ಅಂದರೆ ಪರ್ಮಿಷನ್ ಬೇಕು ಸರ್. ಇವಾಗ ನೀವು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಅಂತಂದರೆ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವ್ರನ್ನ ಪರ್ಮಿಷನ್ ತಗೊಂಡು ಪ್ರೆಸ್ ಮೀಟ್ ಮಾಡಬೇಕು. ಬಟ್ ನಾವು ಸ್ಪಷ್ಟನೆ ಕೇಳಕ್ಕೆ ಬಂದಿದ್ದೀವಿ. ಈ ರೀತಿ ಆಗಿದೆಯಲ್ಲ ಸರ್, ನಿಮ್ಮ ಮೇಲೆ ಆರೋಪ ಇದೆಯಲ್ಲ, ಹಾಗಾಗಿ ನೀವು ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ. ನಾವು ನಿಮ್ಮ ಹತ್ರ ಬಂದಿರೋದು ಕೇಳೋಕ್ಕೆ ಕಚೇರಿ. ಹಾಗಾಗಿ ಅವ್ರು ಆರೋಪ ಮಾಡಿದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇದು 100ಕ್ಕೆ 100 ಶುದ್ಧವಾದ ಸುಳ್ಳಿದು. ಈಗ ಅದರ ಬಗ್ಗೆ ಹೇಳಬೇಕು ಅಂತಂದರೆ, ಅವನಿಗೆ ವರ್ಕ್ ಆರ್ಡರ್ ಆಗಿದ್ದು ಡಿಸೆಂಬರಲ್ಲಿ ಅವನಿಗೆ ವರ್ಕ್ ಆರ್ಡರ್ ಆಗಿದೆ. ಈ ಮೆಲ್ಹಳ್ಳಿ 24/12 ಲೆಟರ್ ಚೂಸ್ಕೊಂಬನ್ನಿ. 24/12 ಅವ್ನಿಗೆ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಆದಾಗ ಅವ್ರು ಕೆಲಸ ಬಂದು ಕಾಮಗಾರಿ ಸ್ಥಳ ವಹಿಸ್ಕೊಳ್ಳೋಕ್ಕೆ ಒಂದಷ್ಟು ದಿನ ಡಿಲೇ ಮಾಡಿ 6/1 ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ. ಜನವರಿ 6ನೇ ತಾರೀಕು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ. ಇಲ್ಲಿದೆ ಅದಕ್ಕೆ ದಾಖಲೆ. ನಿಮ್ಗೇನು ದಾಖಲೆ ಬೇಕು ಕೊಡ್ತೀನಿ. 6/1 ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡ್ಮೇಲೆ ಇವರು 3 ತಿಂಗಳು ಟೈಮ್ ಇತ್ತು. 3 ತಿಂಗಳಲ್ಲಿ ನೋಡಿ, ಇದು ಆಫ್ ಮಾಡ್ರಿ ಮೊಬೈಲ್ ನೋಡಿ. ಇದು 6/1 ಇದು ಅವನು ಸ್ಥಳ ಹಸ್ತಾಂತರ ಮಾಡ್ಕೊಂಡಿರೋ ಕಾಪಿ ಇದು. ಸೊ ಇವನಿಗೆ 3 ತಿಂಗಳು ಟೈಮ್ ಇತ್ತು. 6/4 ಏಪ್ರಿಲ್ 6ನೇ ತಾರೀಕಿಗೆ ಇವನು ಕೆಲಸನ ಕಂಪ್ಲೀಟ್ ಮಾಡಬೇಕಾಯ್ತು ರೂಲ್ಸ್ ಪ್ರಕಾರ, ನಿಯಮಾವಳಿಗಳ ಪ್ರಕಾರ. ಆದರೆ ಇವನು ತಗೊಂಡಿದ್ದ ಟೈಮು ಜೂನ್ 7ನೇ ತಾರೀಕುವರೆಗೆ ಇವನು ಕಾಮಗಾರಿ ಮುಗಿಸಿಗೆ ಟೈಮ್ ತಗೊಂಡಿದ್ದಾನೆ. ಸೊ 2 ತಿಂಗಳಿಗೆ ಪೆನಾಲ್ಟಿ ವಿಧಿಸಬೇಕಾಗುತ್ತೆ. ನಾವು ಪೆನಾಲ್ಟಿ ವಿಧಿಸೋ ಬದಲು ಇವನೇ ನಮ್ಗೆ ಯಾವ ಥರ ಒತ್ತಡ ತಂದ, ರಾಜಕೀಯ ಒತ್ತಡ ತಂದ, ಬೇರೆ ಕಡೆಯಿಂದ ಎಲ್ಲ ಕಡೆ ಸುಮಾರು ಕಡೆ ಒತ್ತಡ ತಂದ. ಇದನ್ನ ನೀವು 6/4 ಅಂತ ಬಿಲ್ ರೆಕಾರ್ಡ್ ಮಾಡಿ ಕಳಿಸ್ಬಿಡಿ, ನನಗೆ ಪೆನಾಲ್ಟಿ ಬಿಡಲ್ಲ ಅಂತ ನಮಗೆ ಒತ್ತಡ ತಂದ. 6/4 ಅಂತ. ನಾವು ಇದಕ್ಕೆ ಒಪ್ಪಲಿಲ್ಲ. ನೀವು ಯಾವ ಡೇಟ್ ಕಂಪ್ಲೀಟ್ ಮಾಡಿದ್ರೆ ಆ ಡೇಟ್ಗೆ ನಾವು ಲೆಕ್ಕ ತಗೋತೀವಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇವನೇನು ಮಾಡ್ದ, ಒಂದು ಸುಳ್ಳು ದಾಖಲೆನ ಸೃಷ್ಟಿ ಮಾಡಿ ಅಲ್ಲಿರ HM ಹತ್ರ ಹೋಗಿ 10
ಜೂನ್ 10ನೇ ತಾರೀಕು ಅವ್ರ ಮೇಡಮ್ ಹತ್ರ ಹೋಗಿ ಅವರಿಗೆ ಬೆದರಿಕೆ ಹಾಕಿ ಬೆದರಿಕೆ ಅಂದ್ರೆ ಒತ್ತಡ ತಂದು ಅವ್ರಿಗೆ ಇದೊಂದು ಸರ್ಕಾರಿ ದಾಖಲೆ, ಇದು ಇಲ್ಲಿ JE ಸೈನ್ ಮಾಡಬೇಕು, ಇದಕ್ಕೆ ಹಸ್ತಾಂತರ ಮಾಡೋದಕ್ಕೆ JE ಸೈನ್ ಮಾಡಬೇಕು. ಇಲ್ಲಿ ನಮ್ಮ JE ಹಸ್ತಾಂತರ ಮಾಡುವವರು JE ಸೈನ್ ಮಾಡಬೇಕು. JE ಬದಲಾಗಿ ಇವನೇ ಸೈನ್ ಮಾಡಿದ್ದಾನೆ, ಇದೆ ಅವನ ಸೈನ್. ಮುಖ್ಯೋಪಾಧ್ಯಾಯರ ಹತ್ರ ಇದು ಸೈನ್ ಮಾಡಿಸ್ಕೊಂಡಿದ್ದಾನೆ, ಹಸ್ತಾಂತರ ಮಾಡ್ಕೊಂಡಿದೀವಿ ಅಂತ. ಅವನಿಗೆ ಮಾಡಕ್ಕಿದ್ದು ನಾವು ನೋಡಿ, ಇಲ್ಲೆಲ್ಲೂ ಏನೂ ಇಲ್ಲ, ಯಾವತ್ತು ಸ್ಟಾರ್ಟ್ ಆಯ್ತು ಕಾಮಗಾರಿ ಎಲ್ಲ ಖಾಲಿ ಇದು ಮಾಡಿದ್ದಾನೆ. ಈ ಮೇಡಮ್ಗೆ ನಾನೇ ಮಾಡಬೇಕು ಮೇಡಮ್ ಇದು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದಾನೆ. ಇದು ಒಂದು ಫೋರ್ಜರಿ ಕೇಸ್ ತರ ಆಗುತ್ತೆ, ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಇದು. ಸೊ ಏನಾಯ್ತು, ಈ ಮೇಡಮ್ ಹತ್ರ ಯಾವ ಡೇಟ್ ಮಾಡಿಸ್ಕೊಂಡಿದ್ದೇನೆ, 13/5 ಅಂತ ಮಾಡಿಸ್ಕೊಂಡಿದ್ದೇನೆ. 10/6 ಜೂನ್ 10ನೇ ತಾರೀಕು ಹೋಗಿ 13/6 ಅಂತ ಸೈನ್ ಹಾಕ್ಸ್ಕೊಂಡಿದ್ದೇನೆ. ನನಗೆ ಆಫೀಸ್ ಸಿಬ್ಬಂದಿ ಒಬ್ಬರು ಕಾಲ್ ಮಾಡಿದ್ರು ಅವತ್ತೆ ಸೇಮ್ ಡೇ, ಈ ತರ ಬಂದು ಯಾವ್ದಕ್ಕೂ ಸೈನ್ ಮಾಡಿಸ್ಕೊಂಡು ಹೋದ ಸರ್ ಅಂತ. ಸ್ಟ್ರೈಟ್ ಅವೇ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಎಲ್ಲ ಮಹಿಳಾ ಸಿಬ್ಬಂದಿ ಈ ತರ ಮಾಡಿಸ್ಕೊಂಡು ಹೋಗಿದ್ದಾನೆ ಸರ್ ಅಂತ ಹೇಳಿ ಇದನ್ನು ಕೊಟ್ಟು, ಅವರು ಮೇಡಮ್ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅವತ್ತೇ 10/6ಕ್ಕೆ ಒಂದು ಬರ್ಕೊಟ್ರು. ನಮ್ಗೆ ಒತ್ತಡ ತಂದು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವನು ಬರ್ಸ್ಕೊಂಡು ಹೋಗಿದ್ದಾನೆ, ನಮಗೆ ಕಾಮಗಾರಿ ಕ್ಯೂರಿಂಗ್ ಮತ್ತೆ ಇತ್ಯಾದಿಗಳನ್ನ ತೃಪ್ತಿಕರವಾಗಿ ಮಾಡಿಲ್ಲ ಅಂತ ಇದನ್ನ ಅವರ ಮೇಡಮ್ ಬರ್ಕೊಟ್ರು. ಯಾರು ಸ್ಕೂಲ್ HM ಬರ್ಕೊಂಡಿದ್ದಾರೆ. ಸೊ ಇದ್ರ ಮೇಲೆ ನಾನು ಅವನಿಗೆ ಕಾರಣ ಕೇಳಿ ನೋಟಿಸ್ ಅಂತ ಹಾಕ್ಬಿಟ್ಟು ಮಲ್ಲಿಕಾರ್ಜುನ್ ಅಂತ 11/6 ಜೂನ್ 11ನೇ ತಾರೀಕಿಗೆ ಈ ಲೆಟರ್ನ ಕಳಿಸಿದೆ ಅವನಿಗೆ. ನೀವು ಯಾಕೆ ಈ ರೀತಿ ಮಹಿಳೆಯರಿಗೆ ತೊಂದರೆ ಕೊಡ್ತಿದ್ದೀರಾ, ಯಾಕೆ ನೀವು ಸರ್ಕಾರಿ ಅಧಿಕಾರಿ ಮಾಡಬೇಕಾದಂತ ಸಹಿನ ಯಾಕೆ ನೀವು ಬೇರೆ ತರ ಉಪಯೋಗಿಸ್ಕೊಂಡು ನಿಮ್ಮ ಸಹಿ ಯಾಕೆ ಮಾಡಿದ್ದೀರಾ ಅಂತ ಇತ್ಯಾದಿಯಾಗಿ 5 ಪಾಯಿಂಟ್ ಹಾಕಿ ಅವನಿಗೆ 11/6ಕ್ಕೆ ನಾನು ಸಹಿ ಕಳಿಸಿದ್ದೀನಿ, ಲೆಟರ್ ಕಳಿಸಿದ್ದೀನಿ. ಇದಕ್ಕೆ ಅಸಂಬದ್ಧವಾದ ಒಂದು ಉತ್ತರ ಕೊಟ್ಟಿದ್ದಾನೆ. ನಾನು ಮಾಡಿಲ್ಲ, ನಾನು 25ನೇ ತಾರೀಕು ಕೆಲಸ ಮುಗಿಸಿದ್ದೀನಿ, ಅದು ಇದು ಅಂತ ಹೇಳ್ತಿದ್ದಾನೆ. ಈಗ ಇದು ಯಾವ ತರ ಆಯ್ತು ಅಂದ್ರೆ, ನಮಗೆ ಒತ್ತಡ ತಂದಿದ್ದೀವನು 6/4 ಏಪ್ರಿಲ್ 6ನೇ ತಾರೀಕಿಗೆ ಕೆಲಸ ಕಂಪ್ಲೀಟ್ ಆಯ್ತು ಅನ್ನೋ ತರದಲ್ಲಿ ಮಾಡ್ಕೊಡಿ ಅಂತ ಒತ್ತಡ ತಂದ. ಅದಕ್ಕೆ ನಾವು ಒಪ್ಪೋದಕ್ಕೆ ಅವನೇ ಒಂದು ದಾಖಲೆ ಸೃಷ್ಟಿ ಮಾಡಿ ಅವನೇ ಸೈನ್ ಮಾಡಿ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಒಂದು ಗಾದೆ, ಕೆಟ್ಟದಾಗೆ ಅಂತ ಬಿಟ್ಕೊಬೇಡಿ, ತಾಳ ತೆಗಿಯಾಕ ಹೋಗಿ ಅದೇನೋ ಸಿಗಾಕೊಂತು ಅಂತಾರಲ್ಲ, ಆ ತರ ಇವನು ಇದೇನ್ ಮಾಡಕ್ ಹೋಗಿ ಇದು ಕ್ರಿಮಿನಲ್ ಕೇಸ್ ಆಗಿದೆ. ಈ ಕ್ರಿಮಿನಲ್ ಕೇಸ್ ನಾವು ಕೊಡ್ತೀವಿ ಅಂತ ನಾವು ಬರೆದಿರೋದಕ್ಕೆ ಮತ್ತು ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಅಂತ ನಾವು ಬರೆದಿರೋದಕ್ಕೆ ಈ ಒಂದು ನಾಟಕನ ಆಡಿದ್ದಾನೆ. ಯಾವುದು ಆತ್ಮಹತ್ಯೆಯನ್ನ ನಾಟಕ ಆಡಿ ರಾಜ್ಯ ಮಟ್ಟದಲ್ಲಿ ನಿಮ್ಮನ್ನ ಸುದ್ದಿ ಮಾಡಿ ನಿಮ್ಮ ಮಾನ ಮರ್ಯಾದೆ ತೆಗಿತೀನಿ ಅಂತ ಮಾಡಿದ್ದಾನೆ. ನಾನು ಎಲ್ಲ ದಾಖಲೆ ಸಮೇತ ಕೊಡ್ತಿದ್ದೀನಿ. ಇವನು ಕಾನ್ಫರೆನ್ಸ್ ಅಲ್ಲಿ ಆ ಟೀಚರ್ಗಳ ಜೊತೆ ನನ್ನ ಜೊತೆ ಮಾತಾಡೋದಕ್ಕೆ ನನ್ನ ಹತ್ರ ಆಡಿಯೋ ಇದೆ, ಕೇಳಿಸ್ತೀನಿ ಹೇಳಿ 25 ನಿಮಿಷ ಆಡಿಯೋ ಇದೆ. ಇವನು ಏನು ಬೇಕು, ಇವನು ಯಾವ ತರ ಬೇಕೋ ಆ ತರ ಮಾಡ್ಕೊಂಡಿದ್ದಾನೆ. ಇವನು ಆ ಮೇಡಮ್ಗಳಿಗೂ ಮರ್ಯಾದೆ ಕೊಡ್ತಾರ. ನನ್ನ ಹತ್ರ ಇದೆ ಆಡಿಯೋ ಇದೆ, 25 ನಿಮಿಷ ಮಾತಾಡಿದ್ದಾನೆ. ಆ ಮೇಡಮ್ಗಳಿಗೂ ಅಷ್ಟೇ, ನಾನು ಹಿಂಗೆ ಮಾಡೋದು, ನಾನು ಸೈನ್ ಹಾಕ್ಸಿಲ್ಲ ಇನ್ನೊಂದು ಅಂತ ನಾನು ದಾಖಲೆ ಸಮೇತ ಕೊಡ್ತಿದ್ದಾನೆ. ಸರ್ಕಾರಿ ಅಧಿಕಾರಿ JE ಮಾಡಬೇಕಾದ ಸೈನ್ ಅನ್ನ ಇವನು ದುರುಪಯೋಗ ಪಡಿಸ್ಕೊಂಡು ಇವನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವನು ನಮ್ಮ ಮೇಲೆ ಆತ್ಮಹತ್ಯೆಯನ್ನ ಬೆದರಿಕೆ ಕೊಡ್ತಾ ಇದ್ದಾನೆ. ಮೊದಲು ರಾಜಕೀಯವಾಗಿ ನಮಗೆ ಒತ್ತಡ ಕೊಟ್ಟ, ಅದಕ್ಕೂ ದಾಖಲೆ ಇದೆ. ಆಮೇಲೆ ಅಧಿಕಾರಿಗಳಿಂದ ಒತ್ತಡ, ಕೋರ್ಟ್ಗೆ ಹೋಗ್ತೀನಿ ಅಂದ, ಅದಕ್ಕೂ ನಾನು ಹೆದರಿಲ್ಲ. ಲೋಕಾಯುಕ್ತಕ್ಕೆ ಹೋಗ್ತೀನಿ, ಅದಕ್ಕೂ ನಾನು ಹೆದರಿಲ್ಲ. ಯಾವುದಕ್ಕೂ ಹೆದರಿದಾಗ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ, ಯಾವುದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ. ನಾವು 40% ಕಮಿಷನ್ ಕೇಳಿದ್ರೆ, ಅದಕ್ಕೆ ಅವನ ಹತ್ರ ದಾಖಲೆ ಇದ್ರೆ ಈ ಕ್ಷಣಕ್ಕೆ ನಾವು ಅದೇನೇ ಇದ್ರು ನಾವು ಅದಕ್ಕೆ ತಲೆ ಬಾಗ್ತೀವಿ, ಕಾನೂನಿಗೆ ತಲೆ ಬಾಗ್ತೀವಿ ಇಬ್ರು. ದಾಖಲೆ ಏನಿದೆ 40% ಕೇಳೋದಕ್ಕೆ ದಾಖಲೆ ಕೊಡ್ಲಿ, ನಾವು ಈ ಕ್ಷಣದಲ್ಲಿ ಏನು ಕಾನೂನು ಏನು ನಮಗೆ ಇದು ಮಾಡುತ್ತೋ ನಾವು ಅದಕ್ಕೆ ರೆಡಿ ಇದ್ದೀವಿ. ನಾವು ಇವನು ಈ ಒಂದು ದಾಖಲೆಗಳನ್ನ ತೋರಿಸಿ ನಾವು ಹೇಳ್ತೀವಿ, ಈ ಒಂದು ದಾಖಲೆಗಳನ್ನ ಇವತ್ತು ನಾನು ಮೇಲಧಿಕಾರಿಗೂ ಬರೀತಿದ್ದೀನಿ. ಅವರು ನನಗೆ ಅನುಮತಿ ಕೊಟ್ಟರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ನಾನು ಖಂಡಿತವಾಗಿ. ಆಮೇಲೆ ನಾನು ಮಾಡ್ತೀನಿ ಅಂತಲೂ ಹೇಳ್ತಾರೆ. ನನ್ನ ಹಿತೈಷಿಗಳು ಕೆಲವರು ನಮ್ಮ ಪರವಾಗಿ ಅವರೇ ಮಾಡ್ತೀವಿ, ಲಾಯರ್ಗಳೇ ನಾವೇ ಕೇಸ್ ಬುಕ್ ಮಾಡ್ತೀವಿ, ಈ ತರ ಸೈನ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕಂತ ಹೇಳ್ತಿದ್ದಾರೆ. ಸೊ ಕ್ರಿಮಿನಲ್ ಪ್ರಕರಣ ಬುಕ್ ಆಗೋಂಥ ಸಾಧ್ಯತೆ ತುಂಬಾ ಇದೆ. ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ, ರೈಟಿಂಗ್ ಅಲ್ಲಿ ಕೊಡ್ತಿದ್ದೀನಿ. ಇದು ಒಂದು ಪೆನಾಲ್ಟಿನ ತಪ್ಪಿಸ್ಕೊಳ್ಳೋಕೋಸ್ಕರ ಈತ ಮಾಡಿರುವಂತ ಷಡ್ಯಂತ್ರ, ಒಂದು ನಾಟಕ. ಇದು ಒಂದು ಎಲ್ಲಾ ರೀತಿಯಲ್ಲೂ ಶುದ್ಧ ಸುಳ್ಳಾದಂತ ಒಂದು ಪ್ರಕರಣ. ಇದು ಆತ್ಮಹತ್ಯೆಯನ್ನ ಒಂದು ಹೆದರಿಸಿ ಇವತ್ತು ನನಗೂ ನೋಡಿ ಮಾತಾಡೋದು ನನಗೂ ಬಾಯಿ ಒಣಗ್ತಾ ಇದೆ. ಅಂಡ್ ಇವರು ಶುಗರ್ ಪೇಷಂಟು, BP ಪೇಷಂಟ್. ಇವತ್ತು ನಿನ್ನೆಯಿಂದ ಇದು ಸರಿಯಾಗಿ ಊಟ ಮಾಡಿದ್ದೇನೆ, ನಿಂತ್ಕೊಳಕ್ ಆಗ್ದೇನೆ ಇವತ್ತು ರಜಾ ಹಾಕಿದ್ದಾರೆ. ನಿನ್ನೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ನಮ್ಮ ಮೇಲಧಿಕಾರಿಗಳು ಯಾರು ಸಹ ನಮ್ಗೆ ಏನು ಇದು ಮಾಡ್ತಾ ಇಲ್ಲ. ಈಗ ನಮಗೆ ಈ ತರ ಇದೆ, ಈ ಪರಿಸ್ಥಿತಿ ಇದೆ. ಇವನಿಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು. ಈಗ ಇಲ್ಲ ಇವತ್ತು ರಜಾ ಬರ್ಬಿಟ್ಟು ಹೋಗಿದೆ, ನಾಳೆಯಿಂದ ರಜಾ ಕೊಡಿ ಸರ್ ನಮ್ಗೆ ಅಂತ ರಜಾ ಹಾಕಿದ್ದಾರೆ. ರಜಾ ಪ್ರಪಂಚ ನಿಮ್ಗೆ ಆಗಿ ತೋರಿಸ್ತೀವಿ. ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ? ಈ ರೀತಿ ಸುಳ್ಳು ಅಪರಾಧ ಮಾಡೋದ್ರಿಂದ ನಾವು ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು KN ಮಲ್ಲಿಕಾರ್ಜುನ ಅಂತ, ಕಮರವಡಿಯವರು, ಚಾಮರಾಜನಗರ ತಾಲೂಕು, ಮೈಸೂರು ಜಿಲ್ಲೆ. ಇದು ಚಾಮರಾಜನಗರ ಜಿಲ್ಲೆ. ನಾನು ಗುತ್ತಿಗೆದಾರನಾಗಿ 32 ವರ್ಷದಿಂದ ಕಾಂಟ್ರಾಕ್ಟ್ ವೃತ್ತಿ ಮಾಡ್ತಾ ಇದ್ದೀನಿ. ಇವಾಗ ಕಳೆದ ಒಂದು 7-8 ತಿಂಗಳಿಂದ 4 ವರ್ಕ್ ಆಗಿತ್ತು. ಆ 4 ವರ್ಕು ಕೆಲಸ ಮಾಡಿಕೊಟ್ಟಿದ್ದೀನಿ. ದುಗಟ್ಟಿ, ಮೆಳ್ಳಳ್ಳಿ, ಕೆಸ್ತೂರು 2 ಸ್ಕೂಲು ರಿಪೇರಿ ವರ್ಕು, ದುಗಟ್ಟಿಲಿ 1, ಮೆಳ್ಳಳ್ಳಿಲಿ 1 ಕಾಂಪೌಂಡ್ ವರ್ಕ್ 27 ಲಕ್ಷ. ಇಷ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ ಸರ್. ಡಿಫರೆನ್ಸ್ ಕಾಸ್ಟ್ ಒಂದು 12 ಲಕ್ಷ ಕಟ್ಕೊಟ್ಟಿದ್ದೀನಿ. ಇದು ಬಿಲ್ ಅಮೌಂಟು ಈಗ ಪಾಟ್ ಬಿಲ್ ಕೊಟ್ಟಿದ್ದಾರೆ 3 ಬಿಲ್. ಆ 3 ಬಿಲ್ ಪಾಟ್ ಕೊಡಿ, ಅದ್ರದ್ದು ಬಿಲ್ಲು ಇದ್ರದ್ದೆಲ್ಲ ಸೇರಿಸಿ ಒಟ್ಟು ಟೋಟಲ್ ಎಲ್ಲ ಸೇರಿಸಿ 32 ಲಕ್ಷ ನಂಗೆ ಪೇಮೆಂಟ್ ಮಾಡಿದ್ದಾರೆ. ನಾವು ಎಷ್ಟೇ
ಕೇಳ್ತಾ ಇದ್ರು ನಮ್ಮಲ್ಲಿಗೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು? AEE ಸಂತೋಷ್ ಅವರು. ಎಲ್ಲಿ ಸರ್ ಆಫೀಸಲ್ಲೇ ಇದು ಮಾಡ್ತಾರೆ, ಏನು ಕೇಳಿದ್ರು ಕೊಡಲ್ಲ, ಸೈನ್ ಹಾಕಲ್ಲ, ಇದು ಮಾಡಲ್ಲ, ಮೂವ್ ಮಾಡಲ್ಲ, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ತಿರ್ಗಿಸ್ತಾರೆ. ಪ್ರತಿಯೊಂದಕ್ಕೂ ಕಾರಣ ಕೇಳ್ತಾರೆ. ಕೆಲಸ ಬಿಟ್ಟರೆ ನಾವು ಬಂಡವಾಳ ಹಾಕಿರೋದು ನಾವು, ಆ ಕಷ್ಟ ನಮಗೆ ಗೊತ್ತು. ಏನಾದಿದ್ರೆ ಮೇಲಧಿಕಾರಿಗಳು ಬಂದು ಫಸ್ಟ್ಲೇ ಮಾಡಿ, ತಪ್ಪೇನಿಲ್ಲ. ಸರ್ ಒಂದು 4-5 ತಿಂಗಳಿಂದ ಸುಸ್ತಾ ಇದ್ದಾರೆ. ಕೆಲಸ ಮುಗಿದು 3 ಬಿಲ್ಡಿಂಗು 6 ತಿಂಗಳಾಗಿದೆ ಸರ್. ಕಾರಣ ಸರ್ ದುಡ್ಡು ಕೊಡಿ ಅಂತ ಸರ್. ಅಂದರೆ ದುಡ್ಡು ಕೊಡಿ. ಹಾಂ, ಯಾವ ದುಡ್ಡು ಸರ್ ಅವ್ರಿಗೆ? ಕೊಡಿ, ನಮಗೆ ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಟ್ಟರೆ ನಾನು ಮಾಡ್ತೀನಿ, ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಕೊಡಿ. ಈಗೇನಾಗಬೇಕು ಸರ್ ತಮಗೆ? ಸರ್ ನನಗೆ ಬಿಲ್ ಮಾಡ್ಕೊಡ್ತಾ ಇಲ್ಲ ಅಂತ ನನಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಏನು ಮಾಡ್ಕೋಬೇಕು ಗೊತ್ತಿಲ್ಲ. ಅದಕ್ಕೆ ನಾನು ಕಾಲಾವಕಾಶ 15 ದಿನ ಕಾಲಾವಕಾಶ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಅವ್ರು ಮಾಡಿಕೊಡಲಿಲ್ಲ ಅಂದರೆ ನನ್ನ ನಿರ್ಣಯನ ತಗೋತೀನಿ ಸರ್. ನಂಗೆ ಬೇರೆ ದಾರಿ ಇಲ್ಲ. ಸಾಲ ಮಾಡ್ಕೊಬಿಟ್ಟಿದ್ದೀನಿ, ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ಸರ್, ಹೊರಗಡೆನೂ ಸಾಲ ಮಾಡಿದ್ದೀನಿ. ನನ್ನ ಕಷ್ಟ ಇದೆ. ಈ ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ಬೇಕು ತಾವುಗಳು. ಟೋಟಲ್ ಎಷ್ಟು ಬಿಲ್ ಆಗ್ಬೇಕು ಸರ್ ತಮಗೆ? ಸರ್ 4 ಬಿಲ್ ಇದೆ ಸರ್. ಅಮೌಂಟು ಸರ್? 32 ಲಕ್ಷ ರೊಕ್ಕ ಹಾಕ್ಬಿಡಿ ಸರ್. ಅಂದರೆ ನೀವು ಕಾಮಗಾರಿ ಎಲ್ಲ ಗುಣಮಟ್ಟದಲ್ಲಿ ಮಾಡಿದ್ದೀನಿ ಸರ್. ಆದರೂ ಬಿಲ್ ಮಾಡಿಕೊಡ್ತಾ ಇಲ್ಲ? ಆ ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀನಿ ಸರ್. CS ಮೇಡಮ್ಗೆ ಮನವಿ ಸಲ್ಲಿಸಿದ್ದೆ, ಬಿಲ್ ಕೊಡ್ತಾ ಇಲ್ಲ, ಸ್ವಲ್ಪ ಮಾಡಿಕೊಡಿ ಅಂತ. ಮತ್ತು ಎಜ್ಗುಡಿಂದ ಕೊಟ್ಟಿದ್ದೀನಿ. ಮತ್ತು ML ಅವ್ರಿಗೆ ಹೇಳಿದ್ದೀನಿ, ಅವರು ಖುದ್ದೇ ಫೋನ್ ಮಾಡಿ ಹೇಳಿದ್ದಾರೆ. ML ಅವರು ಅವ್ರ ಕಷ್ಟದಲ್ಲಿ ಅವ್ರು ಬೆಲ್ ಮಾಡಿಕೊಟ್ರೆ ಅವ್ರಿಗೆ ಕೆಲಸ ಮಾಡಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೂ ಮಾಡ್ಕೊಡ್ತಾ ಇಲ್ಲ. ಅವ್ರ ಮಾತಿಗೆ ಡೋಂಟ್ ಕೇರ್ ಅಂದ್ಬಿಟ್ಟು ಅವ್ರಿಗೆ ಬೆಲೆನೇ ಕೊಡ್ತಾ ಇಲ್ಲ. ಅಲ್ಲಿ ನೀವು ಸಂತೋಷ್ ಅವ್ರ ಮೇಲೆ ಆರೋಪ ಮಾಡಿದ್ದೀರಾ ಇಲ್ಲ ಬೇರೆ ಏನಾರು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದೀರಾ? ಸರ್ ಸಂತೋಷ ಮೊದಲೇ ಪಾಯಿಂಟು, ಎಲ್ಲಕ್ಕೂ ಅವರೊಬ್ಬರೇ. ಮಾದೇವರು ಬಿಲ್ ಇಟ್ಕೊಂಡಿದ್ದಾರೆ, ಅವ್ರದ್ದು ತಪ್ಪಿದೆ ಸರ್. ಬಿಲ್ ಕೊಡಬೇಕಾಯ್ತು, ಅವರು ಕೊಟ್ಟಿಲ್ಲ. ಇಂಜಿನಿಯರ್ ಮಾದೇವರು ಅವರು ಕೊಟ್ಟಿಲ್ಲ. ನಿಮ್ಮ ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಸರ್? ನೋಡ್ಬೇಕು ಸರ್, ನನಗೆ ಕಷ್ಟ ಯಾವ ಥರ ಆಗುತ್ತೆ ಗೊತ್ತಾಗ್ತಾ ಇಲ್ಲ. ಇನ್ನು ಅದರ ಇನ್ನೊಂದು 6-10 ದಿವಸ ನನ್ನ ಟೈಮ್ ಇದೆ. 15 ದಿನ ಟೈಮ್ ಕೊಟ್ಟಿದ್ದೀನಿ. 15 ಮಾಡಿದ್ಮೇಲೆ ನನ್ನ ನಿರ್ಣಯನ ತಗೋತೀನಿ. ನೀವು ಮತ್ತು ನಿಮ್ಮ ಸಂಘದವರು ನಿಮಗೆ ಸಹಕಾರ ಮಾಡ್ತಾ ಇದ್ದಾರಾ ಸರ್? ಸಂಘದವರು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನು ಅವ್ರಿಗೆ ಮನವಿ ಸಲ್ಲಿಸಿಲ್ಲ ನಾನು, ಹಿಂಗಾಗಿದೆ ಅಂತ ಹೇಳ್ಕೊಂಡಿಲ್ಲ ನಾನು. ಇವಾಗ ಎಲ್ಲ ಕೇಳ್ತಾ ಇದ್ದಾರೆ. ಮುಂದಿನ ಹೋರಾಟ ಸಂಘ ನಂತರ ಮಾಡ್ತೀವಿ ಸರ್. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.